ಇನ್ನು ತಮ್ಮನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ ಬೆನ್ನಿಗೆ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಬಯಸಿದ್ರೆ ಇಷ್ಟೊಂದು ತಡ ಆಗ್ತಾ ಇರಲಿಲ್ಲ, ಆದರೆ ತಡ ಯಾಕೆ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯಿಸಿದ್ದಾರೆ. ಅಂದರೆ ನನಗೆ ನಿರೀಕ್ಷಿತ ಇದು. ಶೋಕಾಸ್ ನೋಟಿಸ್ಗೆ ನಾನು 16 ಗಂಟೆಯಲ್ಲಿ ಉತ್ತರ ಕೊಟ್ಟೆ. ಪಕ್ಷ ವಿರೋಧಿ ಕೆಲಸದಲ್ಲಿ ನಾನು ಭಾಗಿಯಾಗಿಲ್ಲ, ಉತ್ತರ ಕೊಟ್ಟಿದ್ದೀನಿ ಶೋಕಾಸ್ ನೋಟಿಸ್ಗೆ. ಆದರೂ ಉಚ್ಚಾಟನೆ ಮಾಡಿದ್ದಾರೆ, ಇದು ಎಕ್ಸ್ಪೆಕ್ಟೆಡ್. ನನಗೆ ಮುಂದೆ ಏನು ಮಾಡ್ತೀನಿ ಅನ್ನೋದನ್ನು ಕಾದು ನೋಡಿ ಅಂತ ಹೆಬ್ಬಾರ್ ಹೇಳ್ಕೊಂಡಿದ್ದಾರೆ. ತುಂಬಾ ಲೇಟ್ ಮಾಡಿದ್ದಾರೆ ಅಷ್ಟೇ. ತಾವು ನಿರೀಕ್ಷೆಯಲ್ಲೇ ಇದ್ರಿ? ಏನು ನಮಗೇನು ನಿರೀಕ್ಷಿತ ಇಲ್ಲ. ಅಂದ್ರೆ ತಾವು ಬಯಸ್ತಾ ಇದ್ರಿ, ಉಚ್ಚಾಟನೆ ಮಾಡ್ಲಿ ಅಂತಾನೆ ಬಯಸ್ತಾ ಇದ್ರಿ ತಾವು? ನಾವು ಬಯಸ್ದಾಗ ಆಗೋದಾದ್ರೆ ಇಷ್ಟು ತರ ಆಗ್ತಿದ್ದಿಲ್ಲ ಅಲ್ವಾ. ಅವರಿಗೆ ಯಾವ ಬಯಕೆ ಬಂದಿದೆ ಅವತ್ತಾಗಿದೆ ಅಷ್ಟೇ. ಸೊ ನಿಮಗೂ ಉಚ್ಚಾಟನೆ ಆದ್ರೆ ಒಳ್ಳೇದು ಅಂತಿತ್ತ ಹೆಂಗೆ ಹೆಬ್ಬಾರ್ ಅವರೇ? ಅದು ಅವು ನಿರ್ಣಯ ಮಾಡಿದವ್ರ ಮೇಲೆ ಕೇಳ್ಕೊಳ್ಬೇಕು. ನೀವು ಶೋಕಾಸ್ ನೋಟಿಸ್ಗೆ ಏನಾದ್ರು ಉತ್ತರ ಕೊಟ್ಟಿದ್ರಾ ಹೆಬ್ಬಾರ್ ಅವರೇ? 100ಕ್ಕೆ 100 ನನ್ನಂತ 16 ತಾಸಲ್ಲಿ ಉತ್ತರ ಕಳಿಸ್ತೀವಿ ನಾವು. ಸಮರ್ಪಕವಂತ ಉತ್ತರ ನಾನು ಸಂಶಯಕ ಇಬ್ಬರು ಕೊಟ್ಟಿದ್ದೀವಿ. ಏನಂತ ಉತ್ತರ ಕೊಟ್ಟಿದ್ರಿ ಹೆಬ್ಬಾರ್ ಅವರೇ? ಹಂಚ್ಕೊಳ್ಬಹುದಾ ಅದನ್ನ? ಅದು ಬಹಳ ಸುದೀರ್ಘವಂತ ಉತ್ತರ ಇದೆ, ಅದೇ ಫೋನಲ್ಲಿ ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಮೇಜರ್ ಪಾಯಿಂಟ್ಸ್ ಹೇಳಿ. ಏನ್ ಹೇಳಿದ್ರಿ? ಅಂದ್ರೆ ಬಿಜೆಪಿ ವಿರೋಧಿ ಚಟುವಟಿಕೆ, ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಭಾಗವಹಿಸಿದಾಡುವುದನ್ನ ಮುಖ್ಯವಾಗಿ ಕೊಟ್ಟಿದ್ದೀವಿ. ನೀವು ರಾಜ್ಯಸಭಾ ಎಲೆಕ್ಷನ್ ಟೈಮಲ್ಲಿ ಪಕ್ಷದ ಇಚ್ಛೆಗೆ ವಿರುದ್ಧವಾಗಿ ವರ್ತಿಸಿದ್ರಿ, ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ನಾನು ಪಕ್ಷ ವಿರೋಧವಾಗಿ ಮತ ಓಟ್ನ ಹಾಕಲಿಲ್ಲ. ಲೋಕಸಭಾ ಎಲೆಕ್ಷನ್ ಟೈಮಲ್ಲೂ ಕೂಡ ಶಿವರಾಮ್ ಹೆಬ್ಬಾರ್ ಅವರಿಂದ ನಿರೀಕ್ಷಿತ ಬೆಂಬಲ ಸಿಗ್ಲಿಲ್ಲ ಬಿಜೆಪಿಗೆ. ನಿರೀಕ್ಷಿತ ಬೆಂಬಲ ಪಕ್ಷ ನಮಗೆ ಕೊಟ್ಟು ನಾವು ಪಕ್ಷಕ್ಕೆ ಕೊಡ್ತೀವಿ. ಪಕ್ಷ ಅವಾಗಿಟ್ಟಾಗ ದೂರ ಹೊಡಿತೀವಿ. ನೀವು ಬಿಜೆಪಿಯಿಂದಲೇ ಬಂದವರು, ಅಂದ್ರೆ ಬಿಜೆಪಿಯಲ್ಲಿ ಇದ್ದು ಅನಂತರ ಕಾಂಗ್ರೆಸ್ಗೆ ಬಂದು ಮತ್ತೆ ಬಿಜೆಪಿಗೆ ಬಂದವರು. ಈಗ ಮುಂದೇನು? ಕಾದ್ ನೋಡಿ. ಕಾಂಗ್ರೆಸ್ ಸಮೀಪ ಆಗ್ತಿದೆಯಾ ಹೆಬ್ಬಾರ್ ಅವರೇ? ಕಾದ್ ನೋಡಿ. ಅಂದ್ರೆ ಈ ಗೂಢಾರ್ಥದಲ್ಲಿ ಮಾತನಾಡಿದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಹೆಬ್ಬಾರ್ ಅವರೇ? ಕಾದ್ ನೋಡಿ, ಕಾದ್ ನೋಡಿ, ಕಾದ್ ನೋಡಿ. ಸೊ ತಾವು ಹ್ಯಾಪಿ, ಇದರಲ್ಲಿ ಯಾವುದೇ ತಲೆ ಬಿಸಿ ಅಥವಾ ನೋವಾಗುವಂಥದ್ದಿಲ್ಲ? ಎಲ್ಲ ನೋವುಗಳನ್ನ ವಿಚಾರ ಮಾಡಿಯೇ ನಿರ್ಣಯಕ್ಕೆ ಬಂದಿದ್ದೀವಿ. ಈ ಎಲ್ಲ ನಿರ್ಣಯಗಳು ಎಷ್ಟು ನೋವಾಗತ್ತೆ ಹೇಳುವುದು ಮೊದಲೇ ಗೊತ್ತಿದೆ. ಏನ್ ಮಾಡ್ತಾವೆ ಅಂತ ಹೇಳೋದು 6 ತಿಂಗಳಿಂದಲೇ ಗೊತ್ತಿತ್ತು. ತಡ ಯಾಕೆ ಮಾಡಿದವಳು ಅವರಿಗೆ ಸೇರಿರ್ತಕ್ಕಂಥ ನಿರ್ಣಯ, ನಮ್ದಲ್ಲ. ಶಿವರಾಮ್ ಹೆಬ್ಬಾರು ಕಾಂಗ್ರೆಸ್ ಅಲ್ಲಿದ್ರು, ಬಿಜೆಪಿಗೆ ಬಂದ್ರು, ಮಂತ್ರಿ ಮಾಡಿದ್ರು, ಎಲ್ಲವೂ ಆಯ್ತು. ಬಟ್ ಶಿವರಾಮ್ ಹೆಬ್ಬಾರಿಂದ ಬಿಜೆಪಿಗೆ ಏನ್ ಸಿಕ್ತು ಅಂತ ಪ್ರಶ್ನೆ ಬಿಜೆಪಿ ಅವ್ರದ್ದು. ಅವರಿಗೂ ಕೇಳಿ, ನಾವು ಬಂದಿದ್ದಕ್ಕೊಂದು ಸರ್ಕಾರವು ಬಂತು ಹೇಳೋದನ್ನು ಸತ್ಯ ಸಂಗತಿ ಅಲ್ವಾ. ಅವ್ರೇನಾದ್ರೆ ಕೇಳಿ, ನಿಮಗೂ ಅರ್ಥ ಆಗತ್ತಲ್ವಾ. ನಾವೆಲ್ಲ ಕೂಡಿ ರಾಜೀನಾಮೆ ಕೊಟ್ಟ ಕಾರಣಕ್ಕೆ ತಾನೇ ಒಂದು ಸರ್ಕಾರ ಬಂದಿದ್ದು. ಸರ್ಕಾರ ಬಂತು, ನೀವು ಮಂತ್ರಿ ಆದ್ರಿ, ನಿಮಗೂ ಅನುಕೂಲ ಮಾಡಿಕೊಟ್ರು. ಎಸ್ ಹೆಬ್ಬಾರ್ ಅವರೇ, ನೀವು ಮಂತ್ರಿ ಆದ್ರಿ, ಸುದೀರ್ಘ ಅವಧಿಗೆ ಮಂತ್ರಿ ಆಗಿದ್ರಿ, ಸಂಪೂರ್ಣ ಅವಧಿಗೆ ಮಂತ್ರಿ ಆಗಿದ್ರಿ. ಯಡಿಯೂರಪ್ಪನವರು 4 ಸಲ ಮುಖ್ಯಮಂತ್ರಿ ಆದವು, ಕಾಗೇರಿಯವರು ಸ್ಪೀಕರ್ ಆದವು, ಇವೆಲ್ಲವೂ ಸತ್ಯ ಅಲ್ವಾ. ಒಂದು ಸತ್ಯ ಯಾಕೆ ಹೇಳ್ಬೇಕು? ಎಲ್ಲವೂ ಸತ್ಯನೇ. ಅಂದ್ರೆ ನಿಮ್ಮಿಂದ ಏನ್ ಸಿಕ್ತು ಅಂತ ಕೇಳ್ತಾರೆ ಅವರು. ಶಿವರಾಮ್ ಹೆಬ್ಬಾರಿಂದ ಏನ್ ಲಾಭ ಆಗಿದೆ ಪಕ್ಷಕ್ಕೆ? ಅವರಿಂದ ನಮಗೆ ಸಿಕ್ಕಿದೆಯೋ, ನಮ್ಮಿಂದ ಅವರಿಗೂ ಅಷ್ಟೇ ಸಿಕ್ಕಿದೆ. ಎಸ್, ಈಗ ಉಚ್ಚಾಟನೆ ಮಾಡಿದ್ದಾರೆ ಪಕ್ಷದಿಂದ, ಬಿಜೆಪಿಯಿಂದ ಉಚ್ಚಾಟನೆ. ಬಟ್ ಶಾಸಕರಾಗಿ ಉಳಿತೀರಿ, ಅದಕ್ಕೇನು ಕಾನೂನಿನ ಸಮಸ್ಯೆ ಬರೋದಿಲ್ಲ? ಕಾನೂನು ಏನ್ ನಡೆಯುತ್ತೆ ಅದಂತೆ ಉಳಿತೀನಿ. ಅಲ್ಲ, ನೀವು ರಾಜೀನಾಮೆ ಕೊಡೋವರೆಗೂ ಕೂಡ ನೀವು ಶಾಸಕರಾಗೇ ಇರ್ತೀರಿ. ಉಚ್ಚಾಟನೆ ಮಾಡಿದ್ರೆ ಏನೂ ಆಗಲ್ಲ ಇದರಲ್ಲಿ. ಕಾನೂನಲ್ಲಿ ಅವಕಾಶ ಇತ್ತು, ಹಾಗೆ ಇವತ್ತೇ ಏನ್ ಮಾಡ್ಲಿಕ್ಕಾಗಲ್ಲ. ಎಸ್, ಥ್ಯಾಂಕ್ ಯು ಶಿವರಾಮ್ ಹೆಬ್ಬಾರ್ ಅವರೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.